दादा साहेब फाल्के ಪ್ರಶಸ್ತಿ ಪುರಸ್ಕೃತೆ ಭಾರತದ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು ಇನ್ನಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮುಂಬೈನ ಬೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಭಾರತ ಚಿತ್ರರಂಗದ ಹಿರಿಯ ಗಾಯಕಿ ಆಶಾ ಭೋಸ್ಲೆ ಅವರು ಇನ್ನಿಲ್ಲ. 20,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡೋ ಮೂಲಕ ಭಾರತದಲ್ಲಿ ದಾಖಲೆಯನ್ನೇ ಬರೆದಿದ್ರು. ಇನ್ನು ಹೃದಯಾಘಾತ ಆಗಿತ್ತು, ಹೀಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಹೃದಯಾಘಾತದಿಂದ ಇವತ್ತು ಬೆಳಗ್ಗೆ ಆಸ್ಪತ್ರೆಗೆ ದಾಖಲಾಗಿತ್ತು. ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಚಿಕಿತ್ಸೆ ಆರಂಭ ಆಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಶಾ ಭೋಸ್ಲೆ ಅವರು ಇನ್ನಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕ್ಯಾಂಡಿ ಬೀಚ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಹೃದಯಾಘಾತ ಸಂಭವಿಸಿತು, ಹೀಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಇನ್ನು ಆಶಾ ಭೋಸ್ಲೆ ಅವರು ಆದಷ್ಟು ಬೇಗ ಚೇತರಿಸಲಿ, ಅವರು ಮತ್ತೆ ಚೇತರಿಸಿಕೊಂಡು ಆರೋಗ್ಯಪೂರ್ಣರಾಗಿ ಬರಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ರಾಹುಲ್ ಗಾಂಧಿ ಅನೇಕ ನಾಯಕರು ಟ್ವೀಟ್ ಮಾಡಿದರು. ಅದರಲ್ಲೂ ಬಾಲಿವುಡ್ನ ಎಲ್ಲ ಆ್ಯಕ್ಟರ್ಸ್ಗಳು, ಇಡೀ ಬಾಲಿವುಡ್ಡು ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರಲಿ ಅಂತ ಎಲ್ಲರೂ ಕೂಡ ಹಾರೈಸ್ತಾ ಇದ್ರು. ಆದರೆ ಎಲ್ಲರ ಒಂದು ಪ್ರಾರ್ಥನೆ ಫಲಕಾರಿ ಆಗಲಿಲ್ಲ. ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕಿತ್ಸೆ ಫಲಕಾರಿಯಾಗದೆ ಬೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಸೆಪ್ಟೆಂಬರ್ 8, 1933ರಂದು ಆಶಾ ಭೋಸ್ಲೆ ಅವರು ಜನಿಸಿದ್ದು. ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಗಾಯಕಿಯಾಗಿದ್ದು, ಅಲ್ಲದೆ ಮನ್ನಣೆ ಪಡ್ಕೊಂಡಿದ್ದಂತಹ ಗಾಯಕಿ ಕೂಡ ಆಗಿದ್ರು. 1943ರಲ್ಲಿ ಗಾಯನ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು. 6 ದಶಕಗಳಿಗೂ ಹೆಚ್ಚು ಕಾಲ ಗಾಯನ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಕೆ ಮಾಡಿದ್ರು. ಹಿಂದಿ, ತಮಿಳು, ಕನ್ನಡ ಸೇರಿ ಹಲವಾರು ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಹಿಂದಿ, ಉರ್ದು, ತೆಲುಗು, ತಮಿಳು, ಕನ್ನಡ, ಮರಾಠಿ, ಬೆಂಗಾಲಿ, ಪಂಜಾಬಿ, ಇಂಗ್ಲಿಷ್, ಮಲಯಾಳಂ ಸೇರಿ ಒಟ್ಟು 18 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿ ಸೈ ಅನ್ನಿಸ್ಕೊಂಡಿದ್ರು. ಯಾರಿಗೂ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹಾಡಿನಲ್ಲಿ ಸಾಧನೆಯನ್ನು ಮಾಡಿದರು. ಮಂಗೇಶ್ಕರ್ ಅವರ ಕಿರಿಯ ಸಹೋದರಿ ಅತ್ಯಂತ ಹೆಚ್ಚಿನ ಹಾಡುಗಳನ್ನು ಹಾಡಿದ್ರು. ಲತಾ ಮಂಗೇಶ್ಕರ್ ಅವರನ್ನು ಕೂಡ ಮೀರಿಸುವ ಮಟ್ಟಿಗೆ ಹಾಡುಗಳನ್ನು ಹಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ರಮ್ಯಾ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮ್ಯಾ, ಆಶಾ ಭೋಸ್ಲೆ ಅವರು ಇನ್ನಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅವರ ಸಾಧನೆಯ ಹಾದಿ ಜೊತೆಗೆ ಏನಾಗಿತ್ತು ಆರೋಗ್ಯ ಸಮಸ್ಯೆಗಳು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಮತ್ತೆ ಸಂಪರ್ಕಿಸ್ತೀವಿ, ಸಂಪರ್ಕ ಕಳೀತಾ ಇದೆ. ನೋಡಿ, ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಲತಾ ಮಂಗೇಶ್ಕರ್ ಅವರು, ಭಾರತದ ನೈಟಿಂಗೇಲ್ ಅಂತ ನಾವೇನು ಕರಿತಾ ಇದ್ವಿ, ಲತಾ ಮಂಗೇಶ್ಕರ್ ಅವರ ಕಿರಿಯ ಸಹೋದರಿ. ದೃಶ್ಯಾವಳಿಯಲ್ಲಿ ಇಬ್ಬರ ಫೋಟೋನು ಕೂಡ ನೋಡ್ತಾ ಇದ್ದೀರಿ. ಎಂಥ ಸುಂದರವಾಗಿರುವಂತಹ ಫೋಟೋಗಳಿದ್ದಾವೆ ಅಂತ ನೋಡ್ತಾ ಇದ್ದೀರಿ. ನೋಡಿ, ಭಾರತದ ಇತಿಹಾಸದಲ್ಲಿ, ಅದು ಕೂಡ ಸಂಗೀತ ಕ್ಷೇತ್ರದಲ್ಲಿ ಮಹಿಳೆಯರು ಪ್ರವೇಶ ಮಾಡುವಂಥದ್ದು ನಿಷಿದ್ಧವಾಗಿದ್ದಂತಹ ಒಂದು ಕಾಲಘಟ್ಟದಲ್ಲಿ, ಹೆಚ್ಚಿನ ಪ್ರೋತ್ಸಾಹ ಇಲ್ಲದಂತಹ ಕಾಲಘಟ್ಟದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ್ರು. ಲತಾ ಮಂಗೇಶ್ಕರ್ ಅವರು ಕೂಡ ಅಭೂತಪೂರ್ವ ಸಾಧನೆ ಮಾಡಿದ್ರು. ಅದೇ ರೀತಿ ಆಶಾ ಭೋಸ್ಲೆ ಅವರು ಕೂಡ ಅಭೂತಪೂರ್ವ ಸಾಧಕಿಯಾಗಿ ಹೊರಹೊಮ್ಮಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಮ್ಯಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮ್ಯಾ, ಆಶಾ ಭೋಸ್ಲೆ ಅವರು ಇನ್ನಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನಾಗಿತ್ತು, ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ನಡೀತಾ ಇತ್ತು, ಜೊತೆಗೆ ಬಾಲಿವುಡ್ ಯಾವ ರೀತಿಯಾಗಿ ಕಂಬನಿ ಮಿಡಿತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂಗೀತ ಲೋಕದ ಧ್ರುವ ತಾರೆ ಆಶಾ ಭೋಸ್ಲೆ ದಶಕಗಳ ಕಾಲ ಭಾರತೀಯ ಚಿತ್ರರಂಗದಲ್ಲಿ ವಿವಿಧ ಭಾಷೆಯಲ್ಲಿ ಧ್ವನಿ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಕೂಡ ಗಳಿಸಿದ್ರು. ಇವರು ಲತಾ ಮಂಗೇಶ್ವರ್ ಅವರ ಕಿರಿಯ ಸಹೋದರಿ ಕೂಡ ಹೆಚ್ಚು ದಶಕಗಳ ಕಾಲ ಗಾಯನದಲ್ಲಿ ಒಂದಷ್ಟು ಸಕ್ರಿಯರಾಗಿದ್ರು. ಸಾವಿರಾರು ಚಲನಚಿತ್ರ ಗೀತೆ, ಭಜನೆ, ಗಜಲ್ ಎಲ್ಲವನ್ನ ಕೂಡ ಹಾಡಿದ್ದಾರೆ. ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ರು. ಆದ್ರೆ ಇದೀಗ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಹೊರಬಿದ್ದಿದೆ. 92 ವರ್ಷ, ಇವರಿಗೇನು ಹೃದಯಾಘಾತದಿಂದ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ರು. ಮುಂಬೈನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇತ್ತು. ಆದ್ರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನ ಕೂಡ ತಜ್ಞ ವೈದ್ಯರು ನೀಡಿದ್ರು. ಆದ್ರೆ ಇದೀಗ ಅವರು ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಕೇಳಿಬಂತೆ. ಎದೆನೋವು ಆಗಿದ್ದಂತಹ ಕಾರಣ ಇವರನ್ನ
ಅತಿಯಾಗಿ ಸುಸ್ತು ಕೂಡ ಆಗಿತ್ತು. ಆದ ಕಾರಣದಿಂದ ಇವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ವಿ ಅನ್ನುವಂತಹ ಮಾಹಿತಿಯನ್ನ ಅವರ ಮೊಮ್ಮಗಳು ಕೂಡ ಟ್ವೀಟ್ ಮುಖಾಂತರ ಓಕೆ ಹಂಚಿಕೊಂಡಿದ್ರು. ರಮ್ಯಾ ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.